ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಕೆಲವು ಜನರನ್ನು ಗಮನಿಸುವಾಗ ಅವರು ಯಾವ ಕೆಲಸಕ್ಕೂ ಬಾರದವರಾಗಿರುತ್ತಾರೆ. ಅಂದರೆ ಉಪ್ಪಿನ ಹಾಗೆ ದೇವ ಮಕ್ಕಳಾಗಿದ್ದು ಪ್ರತಿಯೊಬ್ಬರಿಗೆ ಸಮಾಧಾನ ಕೊಡುವಂಥರಾಗಲಿ ಅಥವಾ ಆಲೋಚನೆ ಕೊಡುವುದರಲ್ಲಾಗಲಿ ಅಥವಾ ಕೆಲವು ಸಮಸ್ಯೆಗಳನ್ನು ಕೆಲವು ಜನರ ಬಳಿ ಹೇಳಿಕೊಂಡಾಗ ಕೂಡ ಅವರು ಯಾವುದೇ ರೀತಿಯ ಉತ್ತರ ಕೂಡ ಉತ್ತರಿಸುವುದೇ ಇಲ್ಲ. ನಾವು ಉಪ್ಪಿನ ರೀತಿ ರುಚಿ ಇರಬೇಕೆಂಬುದಾಗಿ ದೇವರ ವಾಕ್ಯ ಮತ್ತಾಯ 5:13 ಹೇಳುತ್ತದೆ. ನಾವು ಉಪಯೋಗಕ್ಕೆ ಬಾರದವರಂತೆ, ಅಂದರೆ ಜನರು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಎಂಬುದಾಗಿ ಹೇಳುವಾಗ ನಮ್ಮನ್ನು ಜನರು ತುಳಿಯುವುದಕ್ಕೆ ನಾವೇ ಕೆಲವು ಸಮಯಗಳಲ್ಲಿ ಸಂದರ್ಭಗಳನ್ನು ಹುಡುಕಿ ಕೊಡುವಂತಿರುತ್ತದೆ. ದಯವಿಟ್ಟು ಉಪ್ಪಿನ ಹಾಗೆ ನಾವು ರುಚಿಯಾಗಿದ್ದು ಅನೇಕರಿಗೆ ಉಪಯೋಗ ಬರುವ ಹಾಗೆ ಆತನು ಬಳಸಿಕೊಳ್ಳುವಂಥ, ಆತನಿಗೆ ಉಪಯೋಗವಾಗುವಂಥ ಪಾತ್ರೆಯಾಗಿ ಬಳಸಿ ದೇವರನ್ನು ಮಹಿಮೆಪಡಿಸುವಂಥವರಾಗಿರೋಣ.